ಫಲಿತಾಂಶ ಪ್ರಕಟವಾಗೋದಕ್ಕೆ ಅಥವಾ ಕೌಂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈ ಮಧ್ಯೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳು, ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಂದು ರೀತಿ ಕೌಟುಂಬಿಕ ಮೀಸಲಾತಿ ಕ್ಷೇತ್ರಗಳಿವು. ಚನ್ನಪಟ್ಟಣ ಕೌಟುಂಬಿಕ ಮೀಸಲಾತಿ ಕ್ಷೇತ್ರದಲ್ಲಿ ನಂಬರ್ 1 ಇದು. ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇವರ ಪ್ಲಸ್ ಅಂಡ್ ಮೈನಸ್ ನೋಡ್ತಾ ಹೋಗೋಣ. ಮೊದಲಿಗೆ ಕುಮಾರಸ್ವಾಮಿ ಅವರ ಪುತ್ರ ದೇವೇಗೌಡರ ಮೊಮ್ಮಗ ಅನ್ನೋದೇ ಇವರಿಗಿರುವಂಥ ಪ್ಲಸ್ಸು ಮತ್ತು ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವಂಥ ಕ್ಷೇತ್ರ ಇದು. JDSನದ್ದೇ ಪರ್ಸನಲ್ ವೋಟು ಅಂತ 50,000 ಇದೆ ಈ ಕ್ಷೇತ್ರದಲ್ಲಿ. ಅದು ಯಾರೇ ಕಂಟೆಸ್ಟ್ ಮಾಡಿದರೂ ಕೂಡ ಆ ವೋಟು ಬಂದೇ ಬರುತ್ತೆ. ಇನ್ನು ಕೇಂದ್ರದಿಂದ ನಾನು ಅನುಕೂಲ ಮಾಡಿಕೊಡ್ತೀನಿ ಈ ಕ್ಷೇತ್ರಕ್ಕೆ ಅನ್ನುವಂಥ ಭರವಸೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇನ್ನು 2 ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಒಮ್ಮೆ ಮಂಡ್ಯದಲ್ಲಿ ಮತ್ತೊಮ್ಮೆ ರಾಮನಗರದಲ್ಲಿ ಸೋತಿದ್ದಾರೆ. ನಾವಾದರೂ ಅವರನ್ನು ಗೆಲ್ಲಿಸಬೇಕು ಅಂತ ಜನರಲ್ಲಿರುವಂಥ ಭಾವನೆ ಏನಿದೆ ಅದು ಪ್ಲಸ್ಸು. ಇನ್ನು ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ ಲಾಭ ಆಗಿದೆ ನಿಖಿಲ್ ಕುಮಾರಸ್ವಾಮಿಗೆ ಈ ಕ್ಷೇತ್ರದಲ್ಲಿ. ಇದರ ಜೊತೆಗೆ ಅವರಿಗೆ ದೊಡ್ಡ ಲಾಭ ಆಗಿದ್ದೇ ದೇವೇಗೌಡರ ಪ್ರಚಾರ, ದೇವೇಗೌಡರು ಮೊಮ್ಮಗನ ಪರವಾಗಿ ಮಾಡಿದಂಥ ಪ್ರಚಾರ. ಇನ್ನು ಮೈನಸ್ ನೋಡಿದರೆ ಅಲ್ಪಸಂಖ್ಯಾತ ದಲಿತ ವೋಟು ಅದು ಕಾಂಗ್ರೆಸ್ನ ಕಡೆಗೆ ಹೋಗಿರಬಹುದು ಅನ್ನುವಂಥ ಆತಂಕ. ಬೈ ಎಲೆಕ್ಷನ್ ಆಗಿರೋದ್ರಿಂದ ಸಹಜವಾಗಿ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಬಲ ಇರುತ್ತೆ. ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈನಸ್ಸು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ವೈಯಕ್ತಿಕವಾಗಿ ಕ್ಷೇತ್ರ ಗೆಲುವಿಗೆ DK ಶಿವಕುಮಾರ್ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಗೆಲ್ಲೇಬೇಕು ಚನ್ನಪಟ್ಟಣ, ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಯೋಗೇಶ್ವರ್ ಅವರಿಗೆ ಏನು ಪ್ಲಸ್ಸು? ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವರು 5 ಬಾರಿ MLA ಮತ್ತು DCM DKಶಿ ಕೂಡ ಈ ಬಾರಿ ಅವರ ಜೊತೆ ಸೇರಿಕೊಂಡಿದ್ದಾರೆ. DK ಶಿವಕುಮಾರ್ ಮತ್ತು CP ಯೋಗೇಶ್ವರ್ ಈ 2 ಶಕ್ತಿಗಳು ಒಂದಾಗಿದೆ ಅನ್ನೋದು ಪ್ಲಸ್ಸು. ಚನ್ನಪಟ್ಟಣ ಕ್ಷೇತ್ರಕ್ಕೆ ಅನುದಾನಗಳ ಸುರಿಮಳೆಯ ನಿರೀಕ್ಷೆ. DK ಶಿವಕುಮಾರ್ ಅವರಂತೂ ಸೈಟ್ ಕೊಡ್ತೀನಿ, ಕ್ಷೇತ್ರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತೆಲ್ಲ ಭರವಸೆ ಕೊಟ್ಟಿದ್ದಾರೆ. ಚುನಾವಣೆ ವೇಳೆ ಆಡಳಿತ ಸರ್ಕಾರ ಇದ್ದಿದ್ದು CP ಯೋಗೇಶ್ವರ್ ಅವರಿಗೆ ಪ್ಲಸ್ಸು. ಅಲ್ಪಸಂಖ್ಯಾತ ಮತ್ತು ದಲಿತ ಮತಗಳು ಮತ್ತು CP ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸಿನ ಮತಗಳು ಕ್ರೋಢೀಕರಣ ಆದರೆ ಗೆಲ್ತಾರೆ CP ಯೋಗೇಶ್ವರ್. ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ಸು. DK ಶಿವಕುಮಾರ್, DK ಸುರೇಶ್ ಇವರೆಲ್ಲರೂ ಕೂಡ ಆಕ್ಟಿವ್ ಆಗಿ ಒಂದು ಕಾಲದ ತಮ್ಮ ವೈರಿ ಆದರೂ ಕೂಡ ಯೋಗೇಶ್ವರ್ ಅವರ ಪರವಾಗಿ ಕ್ಯಾಂಪೇನ್ ಮಾಡಿದರು. ಪಕ್ಷ ಬದಲಾವಣೆಯಿಂದ ಮತದಾರರ ಮೇಲೆ ಎಫೆಕ್ಟ್ ಆಗಿರೋದು ಮೈನಸ್ಸು. ಮೊದಲಿಂದಲೂ ಕೂಡ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿಲ್ಲ. ಇದು ಕೂಡ CP ಯೋಗೇಶ್ವರ್ ಅವರಿಗೆ ಮೈನಸ್ ಆಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಒಕ್ಕಲಿಗರ ಮತಗಳು ವಿಭಜನೆಯಾಗಿ ಹೊಡೆತ ಬೀಳಬಹುದು ಅಂತ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನು ಒಪ್ಪಿಕೊಳ್ಳುತ್ತಾ CP ಯೋಗೇಶ್ವರರನ್ನು ಒಪ್ಪಿಕೊಳ್ಳುತ್ತಾ ಅಂತಂದರೆ ದೇವೇಗೌಡರನ್ನೇ ಒಪ್ಪಿಕೊಳ್ಳುತ್ತೆ ಅನ್ನೋ ಉತ್ತರ ಬರುತ್ತೆ. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ 5 ಬಾರಿ ಗೆದ್ದಿರಬಹುದು, ಆದರೆ 2 ಬಾರಿ ಕುಮಾರಸ್ವಾಮಿ ಎದುರು ಸೋತಿದ್ದಾರೆ. ಮತ್ತು ಈ ಬಾರಿ CP ಯೋಗೇಶ್ವರ್ ಏನು ಪಕ್ಷಾಂತರ ಮಾಡಿದರು ಅದು ಕೂಡ ಅವರಿಗೆ ಎಫೆಕ್ಟ್ ಆಗಿರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆ ಮಾಡಿದಿದ್ರೆ ಬೇರೆ ರೀತಿ ಇರ್ತಿತ್ತು, ಒಂದು ಅನುಕಂಪ ಇರ್ತಿತ್ತವೇನೋ. ಬಟ್ ಅವರು ಕಾಂಗ್ರೆಸ್ಸಿಗೆ ಹೋಗಿರೋದ್ರಿಂದ ಅದು ಪ್ಲಸ್ ಆಗಿದೆಯಾ ಅನ್ನುವಂಥ ಬೇಸಿಕ್ ಆದಂಥ ಪ್ರಶ್ನೆ ಇದೆ. ನೀವು 2019ರಲ್ಲಿ ಶರತ್ ಬಚ್ಚೇಗೌಡ ಅವರು ಪಕ್ಷೇತರರಾಗಿ ನಿಂತರು, ಪಕ್ಷೇತರರಾಗಿ ನಿಂತವರು ಗೆದ್ದರು. ಅಂಥದ್ದೊಂದು ಅವಕಾಶ ಇತ್ತು CP ಯೋಗೇಶ್ವರ್ ಅವರಿಗೆ. ಇಲ್ಲ, ಅವರು ಕಾಂಗ್ರೆಸ್ ಅನ್ನು ಚೂಸ್ ಮಾಡಿದರು. ಅದು ಪ್ಲಸ್ಸು ಆಗಿರಬಹುದು, ಮೈನಸ್ಸು ಆಗಿರಬಹುದು, ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನು ಅಂತ. ಬಟ್ CP ಯೋಗೇಶ್ವರ್ ತೆಗೆದುಕೊಂಡಂಥ ನಿರ್ಧಾರ ಅದು ಅವರ ಕೈ ಹಿಡಿದಿದೆಯಾ ಅನ್ನೋದು ಪ್ರಶ್ನೆ. ಅವರನ್ನೇ ಕೇಳಿದಾಗ ಟಫ್ ಇತ್ತು. ಏನೇ ರಿಸಲ್ಟ್ ಬಂದರೂ ಕೂಡ ಫೋಟೋ ಫಿನಿಶು ಅಂತ CP ಯೋಗೇಶ್ವರ್ ಹೇಳ್ಕೊಂಡಿದ್ದಾರೆ. ಫೋಟೋ ಫಿನಿಶು ಅಂತಂದರೆ 3,000, 4,000, 5,000 ಈ ಅಂತರದಲ್ಲಿ ಸೋಲು ಗೆಲುವು ನಿರ್ಧಾರ ಆಗುವಂಥ ರಿಸಲ್ಟು. ಸೊ CP ಯೋಗೇಶ್ವರೇ ಹೇಳ್ಕೊಂಡಿದ್ದಾರೆ ಯಾರೇ ಗೆದ್ರೂ ಕೂಡ ಫೋಟೋ ಫಿನಿಶು ಅತ್ಯಂತ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂತ CP ಯೋಗೇಶ್ವರ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಅದು ಯಾವ ರೀತಿ ವಿಶ್ಲೇಷಣೆ ಕಾರಣ ಆಯಿತು ಅಂತಂದರೆ CP ಯೋಗೇಶ್ವರ್ ಅವರಿಗೆ ಸೋಲಾಗುತ್ತೆ ಈ ಕ್ಷೇತ್ರದಲ್ಲಿ ಅನ್ನೋ ವಿಶ್ಲೇಷಣೆ ಕಾರಣ ಆಯಿತು. ಯಾವುದೇ ಕ್ಯಾಂಡಿಡೇಟ್ ಆದರೂ ಕೂಡ ನಾನು 30,000ದಲ್ಲಿ ಗೆಲ್ತೀನಿ, 40,000ದಲ್ಲಿ ಗೆಲ್ತೀನಿ, 50,000ದಲ್ಲಿ ಗೆಲ್ತೀನಿ ಅಂತಲೇ ವಿಶ್ವಾಸ ವ್ಯಕ್ತಪಡಿಸೋದು. ಬಟ್ CP ಯೋಗೇಶ್ವರ್ ಆ ರೀತಿ ಮಾತನಾಡಲಿಲ್ಲ. ಬದಲಾಗಿ ನನಗೆ ಒಂದಿಷ್ಟು ಸಮಸ್ಯೆಗಳಾಯ್ತಲ್ಲಿ ಜಮೀರ್ ಪ್ರಚಾರದ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ನನಗೆ ಸಮಸ್ಯೆ ಆಯಿತು ಅಂತಾನೆ ಓಪನ್ ಆಗಿ ಹೇಳಿಕೊಂಡ್ರು. ಆ ಕಾರಣಕ್ಕಾಗಿ ಡೌಟ್ ಇರೋದು ಈಗ CP ಯೋಗೇಶ್ವರ್ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದರ ಬಗ್ಗೆ ಡೌಟ್ ಇರೋದು. 5 ಬಾರಿ ಗೆದ್ದವರು, 2 ಬಾರಿ ಸೋತರವರು ಕುಮಾರಸ್ವಾಮಿ ವಿರುದ್ಧ. ಅನುಕಂಪದ ಅಲೆ ವರ್ಕೌಟ್ ಆಗತ್ತಾ ಅನ್ನುವಂಥ ಪ್ರಶ್ನೆ. CP ಯೋಗೇಶ್ವರ್ ಅವರನ್ನು ಕೇಳಿದಾಗ ಅವರು ಹೇಳಿದರು ನನಗೆ ಅನುಕಂಪದ ಅಲೆ ವರ್ಕೌಟ್ ಆಗಬೇಕು, ನಿಖಿಲ್ಗಲ್ಲ.
ಯಾಕಂತಂದ್ರೆ ನಿಖಿಲ್ ಸೋತಿದ್ದು ಬೇರೆ ಬೇರೆ 2 ಕ್ಷೇತ್ರದಲ್ಲಿ, ನಾನು ಸೋತಿದ್ರು ನನ್ನ ಕ್ಷೇತ್ರದಲ್ಲಿ 2 ಸಲ. ಅನುಕಂಪದ ಅಲೆ ನಿಖಿಲ್ಗೆ ವರ್ಕೌಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಬಟ್ ಭಾವನೆ ಅನ್ನೋದು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಬದಲಾಗತ್ತಾ? ನಮ್ಮವನು ಅನ್ನುವಂಥ ಭಾವನೆ ಒಂದು ವೇಳೆ ಬಂದು ಬಿಟ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಆಗ ಅದು ಫಲಿತಾಂಶದ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಸೋಲಾಗಿದ್ದು, ರಾಮನಗರದಲ್ಲಿ ಸೋಲಾಗಿದ್ದು, ಬೇರೆ ಬೇರೆ ಕ್ಷೇತ್ರ ಇರಬಹುದು. ಬಟ್ ನಿಖಿಲ್ ನಮ್ಮ ಹುಡುಗ, ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಬೇಕು ಅನ್ನುವಂಥ ಭಾವನೆ ಬಂದು ಬಿಟ್ರೆ ಆಗ ನಿಖಿಲ್ ಗೆಲ್ಲೋದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ, ಒಂದು ಅಂದಾಜು ಸಿಗ್ತಾ ಇದೆ ಏನಾಗಿರಬಹುದು ಆ ಕ್ಷೇತ್ರದಲ್ಲಿ ಅನ್ನೋದರ ಬಗ್ಗೆ.